ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರತಿ ವರ್ಷನೂ ಸಮಾಜ ಸೇವೆ ಮಾಡ್ತಾ ಬಂದಿರೋದು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಇಂದು ಕೂಡ ಇದು ಕೆಲವೊಂದು ಸಂಸ್ಥೆಗಳಿಗೆ ಸಹಾಯ ಹಸ್ತ ನೀಡಿ ಹಿರಿತನ ಮೆರೆದಿದೆ. ಸಮಾಜ ಸೇವೆಯನ್ನೇ ಧ್ಯೇಯ ಮಾಡಿಕೊಂಡ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಅಂಗಸಂಸ್ಥೆ ಸೆಂಟ್ ಸಂಸ್ಕೃತಿ. ಇದರ ಅಧ್ಯಕ್ಷೆ ನಂದಿನಿ ಟನ್ಸಾಲೆ ಮತ್ತು ಇತರ ಸಿಬ್ಬಂದಿಗಳು ಬೆಂಗಳೂರಿನ ವಿಜಯನಗರದ ನಚಿಕೇತ ಮನೋವಿಕಾಸ ಕೇಂದ್ರಕ್ಕೆ 2 ಅಲ್ಮೆರಾಗಳನ್ನು ಕೊಟ್ಟು ಜನ ಮೆಚ್ಚುವ ಕೆಲಸ ಮಾಡಿದರು. ಅಲ್ಲದೆ ಬಸವನಗುಡಿಯ ಅನಾಥ ಶಿಶು ನಿವಾಸಕ್ಕೆ 2 ಕಂಪ್ಯೂಟರ್ ಸಿಸ್ಟಮ್ ಮತ್ತು 3 ಹೊಲಿಗೆ ಯಂತ್ರಗಳನ್ನು, ಹಾಗೆಯೇ ಅಬಲಾಶ್ರಮಕ್ಕೆ 130 ಕುರ್ಚಿಗಳನ್ನು ನೀಡಿದರು. ಅಬಲಾಶ್ರಮ ಮನೋವಿಕಾಸ ಕೇಂದ್ರದಲ್ಲಿ ಮಕ್ಕಳನ್ನ ಪಾಲನೆ ಮಾಡೋ ಸಿಬ್ಬಂದಿಗಳ ಬಗ್ಗೆ ನಂದಿನಿ ಟನ್ಸಾಲೆ ಮೆಚ್ಚುಗೆ ವ್ಯಕ್ತಪಡಿಸಿದರು. In the morning, we visited that old age home, and I got very touched because that missionary is taking so much care of old aged people, and I'm very glad that they were very satisfied people. After that, I'm visiting the second place, and here also I'm very glad that teachers and the principal, they are serving for those people. This is the real service. ನಚಿಕೇತ ಮನೋವಿಕಾಸ ಕೇಂದ್ರದ ಕಾರ್ಯದರ್ಶಿಗಳು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಕೊಡುಗೆಗೆ ಖುಷಿಪಟ್ಟರು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದವರು ಈ ವರ್ಷ ಇದು ನಮಗೆ ಮೊದಲನೆಯ ಅವರಿಗೆ ಒಂದು ಸಹಕಾರ ನಮಗೆ ಸಿಗ್ತಾ ಇದೆ, ಇವತ್ತು ಸಿಕ್ಕಿದೆ. ಅದಕ್ಕೆ ತುಂಬ ಸಂತೋಷ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಮುಂದುವರಿಯುತ್ತೆ ಅನ್ನುವಂಥ ಆಶಾಭಾವನೆಯನ್ನು ಹೊಂದಿದ್ದೇನೆ ನಾನು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಅದರ ಅಂಗಸಂಸ್ಥೆ ಸೆಂಟ್ ಸಂಸ್ಕೃತಿಗಳ ಈ ಉದಾರ ಗುಣ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಡೈಲಿ 6-7 ಗಂಟೆ ಜಿಮ್ನಲ್ಲಿ ಕಾಲ ಕಳೆದು 6 ಪ್ಯಾಕ್ಗಾಗಿ ಹಂಬಲಿಸೋ ಪಡ್ಡೆ ಹೈದರಿಗೇನು ಕಡಿಮೆ ಇಲ್ಲ. ಅಂಥ ಯುವಕರಿಗೊಂದು ಸವಾಲು ಹಾಕಿದ್ದು ಆಸ್ಟ್ರೇಲಿಯಾದ ಹೈದ ಪಾಲ್ ಡ್ರಿನನ್. ಆತನ ಸಾಧನೆಯನ್ನ ಕರುನಾಡಿನ ಕುವರನೊಬ್ಬ ಬ್ರೇಕ್ ಮಾಡಿದ್ದಾನೆ. ಏನದು ಅಂಥ ಸವಾಲು, ಎಂಥ ಸಾಧನೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಡಿಪ್ಸ್ ಹೊಡೆಯೋ ಸ್ಟೈಲ್ನಲ್ಲಿ ಇದ್ದಾನಲ್ಲ ಈತ ಗಿನ್ನಿಸ್ ದಾಖಲೆಗೆ ಎಂಥ ಸಾಹಸ ಮಾಡ್ತಿದ್ದಾನೆ. ಅಂದಹಾಗೆ ಈ ಹೈದ ಉಮೇಶ್ ಅಂತ ಶಿವಮೊಗ್ಗ ಜಿಲ್ಲೆಯ ಗೊಂದಿಚಟ್ನಹಳ್ಳಿಯ ಕೃಷಿಕ. ಇದನ್ನ ಅಬ್ಡೋಮಿನಲ್ ಪ್ಲಾಂಕ್ ಪೊಸಿಷನ್ ಅಂತಾರೆ. ಇಂಥ ಒಂದು ದಾಖಲೆ ಇದುವರೆಗೂ ಆಸ್ಟ್ರೇಲಿಯಾದ ಪಾಲ್ ಡ್ರಿನನ್ ಹೆಸರಿನಲ್ಲಿತ್ತು. 68 ವರ್ಷದ ಅಜ್ಜ ಡ್ರಿನನ್ ಹೀಗೆ 33 ನಿಮಿಷ ಹೊಟ್ಟೆಯನ್ನ ನೆಲಕ್ಕೆ ತಾಗಿಸದೆ ಮುಂಗಾಲ ಮೇಲೆ ಭಾರ ಹಾಕಿದ್ದ. ಡ್ರಿನನ್ ದಾಖಲೆ ಬಗ್ಗೆ ಈ ಹಳ್ಳಿ ಹೈದನಿಗೆ ಅದ್ಯಾರು ಹೇಳಿದ್ರೋ ಗೊತ್ತಿಲ್ಲ. 2 ತಿಂಗಳು ಸಾಧನೆ ಮಾಡಿ ಒಂದ್ ಕೈ ನೋಡೇ ಬಿಡೋಣ ಅಂತ ತೀರ್ಮಾನಿಸ್ಬಿಟ್ಟ. ಬರೋಬ್ಬರಿ 51 ನಿಮಿಷ ಹೀಗೆ ತನ್ನ ಸಾಮರ್ಥ್ಯ ತೋರಿ ಹೊಸ ದಾಖಲೆ ನಿರ್ಮಿಸಿದ್ದಾನೆ. ಅವರು 33 ನಿಮಿಷ 40 ಸೆಕೆಂಡ್ ಮಾಡಿದ್ರು. ನಾನು 50 ನಿಮಿಷ 2 ಕೈಯಲ್ಲೂ ನಿಂತ್ಕೊಂಡು ಲಾಸ್ಟ್ 1 ನಿಮಿಷನ 1 ನಿಮಿಷ ಯಾಕೆ ಒಂದೇ ಕೈಲಿ ಮಾಡಿದ್ದೀನಿ ಅಂತ ನೀವು ಕೇಳ್ಬೋದು. ಲಾಸ್ಟ್ ನಿಮಿಷ ಮೂಮೆಂಟಲ್ಲಿ ಎಲ್ಲರಿಗೂ ಸುಸ್ತಾಗಿ ಬೀಳೋ ಸ್ಟೇಜಲ್ಲಿ ಇರ್ತಾರೆ. ಆದರೆ ಆ ಸ್ಟ್ಯಾಮಿನಾ ಕಮ್ಮಿ ಆಗಿಲ್ಲ, ನಂಗೆ ಇನ್ನೂ ಇದೆ ಅಂತ ತೋರ್ಸೋಕ್ಕೋಸ್ಕರ ಒಂದು ಕೈ ನಿಂತ್ಕೊಂಡು ಆ ಸಾಧನೆ ಮಾಡಿ ತೋರಿಸಿದ್ರು. ಸಿಲಿಕಾನ್ ಸಿಟಿಯ ಪ್ರೆಸ್ ಕ್ಲಬ್ನಲ್ಲಿ ತನ್ನ ಸಾಧನೆಯನ್ನು ಹಂಚಿಕೊಂಡ್ರು ಉಮೇಶ್. ಏನೇ ಇರಲಿ, ಗಿನ್ನಿಸ್ ದಾಖಲೆ ಅಂದರೆ ಸಾಮಾನ್ಯವೇ. ಹೀಗಾಗಿ ಕುಟುಂಬದ ಸದಸ್ಯರಿಗೂ ಖುಷಿಯಾಗಿತ್ತು. ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಿ ಇದನ್ನು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ ಬಂದಿದ್ದರು. 34 ಮಿನಿಟ್ಸ್ ಇತ್ತಲ್ಲ, ಈಗ ಆಲ್ರೆಡಿ ಪಾಸಾಗಿ 51 ಸೆಕೆಂಡ್ ಈಗ ಬಂದಿದ್ದು. ಇದ್ರ ಪ್ರಕಾರ 51 ಮಿನಿಟ್ಸ್ವರೆಗೂ ಅವರು ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿದ್ದಾರೆ. ಒಟ್ಟಾರೆ ಸಾಧನೆಗೆ 108 ದಾರಿ ಇರ್ತವೆ. ಸದ್ಯ ಡ್ರಿನನ್ ದಾಖಲೆ ನುಚ್ಚು ನೂರಾಗಿದೆ. ಇನ್ನು ಈ ಛಲದಂಕಮಲ್ಲ ಹಳ್ಳಿ ಹೈದ ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದ್ದಾನೆ. ನಿಮಗೂ ಹೀಗೆ ಗಿನ್ನಿಸ್ ದಾಖಲೆ ಮಾಡಬೇಕು ಅಂತಿದ್ರೆ ಟ್ರೈ ಮಾಡಿ ನೋಡಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಪಾಪ್ ಸಂಗೀತ ಲೋಕದ ದೊರೆ ಮೈಕಲ್ ಜಾಕ್ಸನ್ ಜನ್ಮದಿನ ಪ್ರಯುಕ್ತ ಇವತ್ತು ನಗರದ ಬ್ರಿಗೇಡ್ ರಸ್ತೆಯಲ್ಲಿರೋ ಪ್ಲಾನೆಟ್ ಟೈಮ್ ಮ್ಯೂಸಿಕ್ ಸ್ಟೋರ್ನಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಸಿತಾರಾ.com ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಮೂನ್ ವಾಕ್ ಮಾಡೋ ಮೂಲಕ ಮೈಕಲ್ನನ್ನ ಸ್ಮರಿಸಿಕೊಳ್ಳಲಾಯಿತು. ನೂರಾರು ನೃತ್ಯಗಾರರು ನಡೆಸಿದ ಮೂನ್ ವಾಕ್ ಎಲ್ಲರನ್ನ ಅಟ್ರಾಕ್ಟ್ ಮಾಡುವಂತಿತ್ತು.
ಬೆಂಗಳೂರು ಫಸ್ಟ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.